ಯಾಕೆ ಶಾಸ್ತ್ರಿಗಳೇ? ಛೀ, ಈ ವೇದ ವಿದ್ವಾನ್ ಪಂಡಿತ ರತ್ನ ರಾಮಶಾಸ್ತ್ರಿಗೆ ಗಾಜಿನ ನೋಡ್ತಲ್ಲಿ ಕ್ಷೀರ ತಂದಿದ್ಯಾ? ತಗೊಂಡೋಗ್. ರಾಮ ಕರ್ಮಕಾಂಡ ಕ್ಷೀರಪಾತ ಆಗೋಯ್ತಲ್ಲಮ್ಮ. ಅಪಶಕನ ಒಂದು ಹಾಲಿನ ಲೋಟನು ಹಿಡಿಯಕ್ ಬರಲ್ಲ ಅಂದ್ರೆ ನೀವೇನ್ ಸಂಸಾರ ಮಾಡ್ತಾವಮ್ಮ ಇವು? ಶೋಕಿ ಮಾಡ್ಕೊಂಡು ಸುತ್ತಾಡೋಕ್ ಲಾಯಕು. ಇಂಥವನ್ನ ಕರ್ಕೊಂಬಂದು ಮನೆ ದೀಪ ಬೆಳಗಿಸ್ತೀನಿ ಅಂತ ಹೇಳ್ತೀಯ. ಮುಂಡ ಬಂತು ನಿನ್ ಬುದ್ಧಿಗೆ. ಅಯ್ಯಯ್ಯೋ, ಕೋಪ ಮಾಡ್ಕೋಬೇಡಿ ಶಾಸ್ತ್ರಿಗಳೇ, ಅವಳಿಗಿದೆಲ್ಲ ಹೊಸ್ತು. ಏನಮ್ಮ ಶಾಲಿನಿ ನೀನು? ದೊಡ್ಡವ್ರ ಮುಂದೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಸಾರಿ ಅಮ್ಮ, ಶಾಸ್ತ್ರಿಗಳು ಸಡನ್ ಆಗಿ ಜೋರ್ ಮಾಡಿದ್ರಲ್ಲ, ಹಾಗಾಗಿ ಗಾಬರಿ ಬಿದ್ದೆ. ಅಂದ್ರೆ ನಾನು ವಿಚಾರ್ತಿದ್ದೀನಿ ನಿಂತಿದ್ಯೇನಮ್ಮ? ನೋಡಿದ್ಯೇನಮ್ಮ ನನ್ನನ್ನು ಬಾಯ್ ಬಿಡಕ ಅಂತ ಹೇಳಿ ನಿಮ್ ಸೊಸೆ? ಅಯ್ಯಯ್ಯೋ ಇಲ್ಲ ಶಾಸ್ತ್ರಿಗಳೇ, ತಪ್ಪಾಯ್ತು ಅನ್ನೋದನ್ಬಿಟ್ಟು ಈಗ ತಪ್ಪಾಯ್ತು ಅಂದ್ರೆ ಏನಮ್ಮ ಪ್ರಯೋಜನ? ಗುರುನಿಂದೆ ಮಾಡಿದ ಪಾಪ ಸುಲಭವಾಗಿ ಹೋಗಲ್ಲ, ಅನುಭವಿಸ್ಲೇಬೇಕು. ಅಯ್ಯಯ್ಯೋ ಶಾಸ್ತ್ರಿಗಳೇ, ಇಷ್ಟೆಲ್ಲ ಸಿಟ್ಟು ಮಾಡ್ಕೋಬೇಡಿ. ನಿಮ್ ಕೋಪಕ್ಕೆ ಸಿಕ್ಕು ನಾವೆಲ್ಲ ಉಳಿಯೋದುಂಟಾ? ಶಾಲಿನಿ, ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಬೇರೆ ಲೋಟದಲ್ಲಿ ಹಾಲು ತಗೊಂಡ್ ಬಾ. ಕಾಲಿಗೆ ಬೀಳು ಅನ್ನಲ್ಲ. ನಿನ್ ನಮಸ್ಕಾರ ಬೇರೆ ಕೇಳು. ಹೋಗಿ ಗಟ್ಟಿ ಹಾಲನ್ನು ಮೆತ್ತಿಗಿನ ಮೊಸರನ್ನು ತಗೊಂಬ. ಹೋಗಮ್ಮ. ಮೊಸರನ್ನಕ್ಕೆ ದ್ರಾಕ್ಷಿ, ದಾಳಿಂಬೆ, ಗೋಡಂಬಿ, ಮೋಸಂಬಿ ಎಲ್ಲ ಹಾಕೊಂಬ. ನಿಮ್ಮಜ್ಜಿ ಪಿಂಡ ಅದನ್ನ ಇಟ್ಕೊಂಡು ನನ್ನ ಮಕ್ಕ ಏನು ನೋಡ್ತೀಯಾ? ಕೊಡಿದಿ ಗುಂಡ ಮೋಚಿತು. ಅಯ್ಯೋ ಪ್ರಾರಬ್ಧವೇ, ರಾಹು, ಕೇತು, ಕುಜ ಎಲ್ಲ 7ನೇ ಮನೆಯಲ್ಲಿ. ಮುಂಡ ಮೋತ್ತು. ಏನಾಯ್ತು ಶಾಸ್ತ್ರಿಗಳೇ? ಏನಾಯ್ತಾ? ಹಿಂಗೆ ಬಿಟ್ರೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗೋದು ಗ್ಯಾರಂಟಿ. ಅಯ್ಯಯ್ಯೋ, ಹೀಗೆಲ್ಲ ಹೇಳಿ ನನ್ನನ್ನು ಹೆದರ್ಸ್ಬೇಡಿ ಶಾಸ್ತ್ರಿಗಳೇ. ಹೆದರ್ಸೋದೇನಮ್ಮ ಬಂತ? ಅವನಜ್ಜಿ ಪಿಂಡ ಕುಲಿಗಡ್ ಜಾತಕ ಇರೋದೇ ಹೀಗೆ. ಕೇತು ಕೆಟ್ಟ ಕಣ್ ಬಿಟ್ಕೊಂಡು ತುರ್ಗುಡ್ತಾ ನೋಡ್ತಾ ಇದ್ರೆ ನಿನ್ ಕುಜ ಕೂತ್ ಜಾಗದಲ್ಲೇ ತೂಕಡಿಸ್ತೀಯಾನೆ. ಗುರು ಕರ ಬಡ್ದಿರೋ ತರ ಗ್ಯಾರೇಜ್. ಮತ್ತಿವಾಗ ಏನು ಮಾಡಕ್ಕಾಗಲ್ಲ. ಪ್ರಾರಬ್ಧ ಅಂದ್ಮೇಲೆ ಅದನ್ನ ಅನುಭವಿಸ್ಲೇಬೇಕು. ತಗೋ, ಇಲ್ಲೇ ಬಂತು ನೋಡು ಪ್ರಾರಬ್ಧ. ಇವಳು ಜಾತಕದಲ್ಲೇ ಅನಿಷ್ಟ ಎಲ್ಲ ಅರಮನೆ ಕಟ್ಕೊಂಡು ಕುಕ್ಕರ್ ಬಡ್ದಿರೋದು. ಒಂದು ಕುರು ಭಕ್ತಿ ಇಲ್ಲ, ಒಂದು ದೈವ ಭಕ್ತಿ ಇಲ್ಲ. ಒಳ್ಳೇದಾಗುಂದ್ರೆ ಎಲ್ಲಿಂದ ಆಗುತ್ತೆ ಪಿಂಡ? ಕೇಳಿಸ್ಕೊಂಡೇನಮ್ಮ, ನಿನ್ನಿಂದಲೇ ಅಂತೆ ಈ ಮನೆಗೆ ದೋಷ ಅಂಟ್ಕೊಂಡಿರೋದು. ಬರೀ ದೋಷ ಅಷ್ಟೇ ಅಲ್ಲ, ಅಷ್ಟ ಕಂಟಕಗಳು ಅಟಕಾಯಿಸ್ಕೊಂಡಿವೆ. ನಿನ್ನ ಗಂಡನಿಗೆ ಗಂಟಲು ರೋಗ, ನಿನ್ನ ಮಾವನಿಗೆ ಮಂಡಿ ರೋಗ, ನಿನ್ನ ಮಗನಿಗೆ ಮೂರ್ಛೆ ರೋಗ, ಇನ್ನು ನಿನಗೆ ನಗಿದ್ ಬಿದ್ದು ಹೋಗೋ ಯೋಗ. ಫಿಕ್ಸ್ ಬಿಡು. ಬೀದಿಲಿ ಹೋಗೋ ಮಾರಿನ ಅಮ್ಮ ನಮ್ಮ ಮನೆಗೆ ಬಂದು ಒಂದು ವಿಸಿಟ್ ಹಾಕಿ ಹೋಗಮ್ಮ ಅಂದ್ರೂ ಪರವಾಗಿಲ್ಲ. ಆದ್ರೆ ನೀನಿಲ್ಲಿ ಈ ಪ್ರಾರಬ್ಧನ ಪರ್ಮನೆಂಟ್ ಆಗಿ ಮನೆ ತಂದು ಕೂರಿಸ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಅಯ್ಯೋ ಭಗವಂತ, ಇಷ್ಟೊಂದು ದೋಷ ಇದೆಯಾ ಇವಳಿಗೆ? ಅಲ್ಲ ಶಾಸ್ತ್ರಿಗಳೇ, ಇದನ್ನೆಲ್ಲ ಅವತ್ತೇ ಹೇಳಿದಿದ್ರೆ ಇವಳನ್ನ ತಂದ್ಕೊಳ್ತಾನೆ ಇರ್ಲಿಲ್ವಲ್ಲ?
ಜಾತಕ ಚೆನ್ನಾಗಿದೆ, ಮದುವೆ ಮಾಡ್ಬೋದು ಅಂತ ನೀವೇ ತಾನು ಹೇಳಿದ್ದು. ಅವತ್ತು ಗ್ರಹಗಳ ಪರಿಸ್ಥಿತಿ ಹಾಗಿತ್ತು, ನಾನು ಹಾಗೆ ಹೇಳಿದೆ. ಒಂದೇ ಮನೇಲಿ ಜಾಂಡ ಹುಡ್ಕೊಂಡು ಕೂತಿರಕ್ಕೆ ಅವುಗಳೇ ನಿಮ್ಮ ಥರ ಸ್ವಂತ ಮನೆ ಕಟ್ಸ್ಕೊಂಡಿರ್ತವೆ. ನಮ್ಮ ಗ್ರಹಗಳು ಮುಂದಕ್ಕೆ ಹೋದಾಗೆ ಜಾತಕಗಳು ಉಚ್ಚ ನೀಚ ಆಗ್ತಾ ಇರ್ತವೆ. ಈಗ ನೀಚ ಆಗಿದೆ, ನೀವು ನೀಚಲೇಬೇಕು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಶಾಸ್ತ್ರಿಗಳೇ. ಮೊದಲ ನಮ್ಮನೇಲಿ ನೆಮ್ಮದಿ ಇಲ್ಲ. ನೀವಿನ್ನೂ ತೊಂದರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ರೆ ನಂಗೆ ತುಂಬ ಭಯ ಆಗುತ್ತೆ.